ಈ ವರ್ಷವೂ ಸಹ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಯವರ 13ನೇ ವಾರ್ಷಿಕ ಪಟ್ಟಾಭಿಷೇಕ ಮಹೋತ್ಸವ ಈ ತಿಂಗಳ 20ನೇ ತಾರೀಕು ನಡೆಯುತ್ತೆ. 2 ದಿವಸದ ಕಾರ್ಯಕ್ರಮಗಳು ತುಂಬಾ ಸಂಭ್ರಮದಿಂದ ನಡೆಯುತ್ತೆ. 19ನೇ ತಾರೀಕು ಮತ್ತು 20ನೇ ತಾರೀಕು ಎಕ್ಸಿಬಿಷನ್. ಒಂದು 75 ಕಾಲೇಜುಗಳು ಭಾಗವಹಿಸ್ತಾ ಇದ್ದೇವೆ. ಒಂದು 250 ಸ್ಟಾಲ್ಗಳು ಪ್ರದರ್ಶನಕ್ಕೆ ತಯಾರಾಗ್ತಾ ಇದ್ದೇವೆ. ಈಗಾಗಲೇ ನಿಮಗೆ ಇನ್ವಿಟೇಷನ್ ಕಾಪಿ ನಿಮ್ಮ ಕೈಲಿರೋದ್ರಿಂದ ಸುಮ್ಮನೆ ಸಾಂಪ್ರದಾಯಿಕವಾಗಿ ಕೆಲವು ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಷ್ಟೇ. 13ನೇ ಪಟ್ಟಾಭಿಷೇಕ ಮಹೋತ್ಸವ ನಮ್ಮ ನಿರ್ಮಲಾನಂದ ಮಹಾಸ್ವಾಮೀಜಿಯವರು 2 ದಿವಸದ ಕಾರ್ಯಕ್ರಮದಲ್ಲಿ ಮೊದಲನೇ ದಿವಸ 19ನೇ ತಾರೀಕು ವಸ್ತು ಪ್ರದರ್ಶನದ ಉದ್ಘಾಟನೆ ಆಗುತ್ತೆ. ಅದಕ್ಕೆ ಖ್ಯಾತ ವಿಜ್ಞಾನಿಗಳಾದಂಥ ಡಾಕ್ಟರ್ ಮುನಿಯಪ್ಪನವರು ಬರುವವರು ಇದ್ದಾರೆ. ಅದನ್ನ ನಂತರ ಒಂದು ಸಮಾರಂಭ ನಡೆಯುತ್ತೆ ನಮ್ಮ ಇದ್ರ ಭವನದ ಯಾವ ಭವನ ಭವನದಲ್ಲಿ ಇದು BGS ಭವನದಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ. ಎಕ್ಸಿಬಿಷನ್ ಆದ ನಂತರ ಅದರ ಉದ್ಘಾಟನೆಯನ್ನ ಲೋಕೋಪಯೋಗಿ ಸಚಿವರಾದ್ರಿಂದ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಉದ್ಘಾಟನೆ ಮಾಡಲು ಒಪ್ಪಿರುತ್ತಾರೆ. ಇವರ ಜೊತೆಗೆ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿಯವರು, ವಿಶ್ವ ಒಕ್ಕಲಿಗರ ಸಂಘ, ಅವರು ಬರ್ತಾ ಇದ್ದಾರೆ ಅತಿಥಿಗಳಾಗಿ. ಮತ್ತೊಬ್ಬರು ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ ಪೀಠಾಧಿಪತಿಗಳು, ಸಾಲೂರು ಬ್ರಹ್ಮ ಮಲೆ ಮಹದೇಶ್ವರ ಬೆಟ್ಟ. ವಿಶೇಷ ಆಹ್ವಾನಿತರಾಗಿ ಮಂಡ್ಯ ಜಿಲ್ಲಾಧಿಕಾರಿಗಳಾದಂಥ ಡಾಕ್ಟರ್ ಕುಮಾರ್ ಅವರು ಬರೋರಿದ್ದಾರೆ. ಮತ್ತೆ ಮಂಡ್ಯ ಕ್ಷೇತ್ರದ ಶಾಸಕರಾದಂಥ ರವಿ ಗಾಣಿಗರಾವ್ ಅವರು ಬರ್ತಾ ಇದ್ದಾರೆ. ಮತ್ತೊಬ್ಬ ಶಾಸಕರಾದಂಥ ಕುಣಿಗಲ್ ಶಾಸಕರು ಡಾಕ್ಟರ್ ಎಸ್.ಡಿ. ರಂಗನಾಥ್ ಬರ್ತಾ ಇದ್ದಾರೆ. ಮಾಜಿ ಶಾಸಕರಾದಂಥ ಸುರೇಶ್ ಗೌಡರು ಬರ್ತಾ ಇದ್ದಾರೆ. ಮತ್ತು ರಕ್ಷಣೆ ಮತ್ತು ಏರೋಸ್ಪೇಸ್ ವಿಶ್ಲೇಷಕರಾದಂಥ ಗಿರೀಶ್ ಲಿಂಗಣ್ಣನವರು ಬರ್ತಾ ಇದ್ದಾರೆ. ಇದು ಪ್ರಾರಂಭದ ಉದ್ಘಾಟನೆ ಮತ್ತು ಸಮಾರಂಭ. ನಂತರ 3 ಸ್ಪೆಷಲ್ ಲೆಕ್ಚರ್ಸ್ ಅನ್ನ ಪ್ರತಿ ವರ್ಷ ನಾವು ಅರೇಂಜ್ ಮಾಡ್ತಾ ಇದ್ವಿ. ಒಂದು ಸ್ಪೆಷಲ್ ಲೆಕ್ಚರ್ಗೆ ಭಗವದ್ಗೀತೆಯಲ್ಲಿ ಮನೋವಿಜ್ಞಾನ ಅನ್ನುವ ಒಂದು ಸ್ಪೆಷಲ್ ಲೆಕ್ಚರ್ ಏರ್ಪಡಿಸಿದ್ದೀವಿ. ಮತ್ತೊಂದು ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತ ಒಂದು ಲೆಕ್ಚರ್ ಇದೆ. ಇನ್ನೊಂದು ಈ ಹೆಲ್ತಿಯರ್ ಜರ್ನಿ ಅಂತ ಒಂದಿದೆ. ಇದು ಆಯಾ ಕಾಲೇಜುಗಳಲ್ಲಿ ನಡೆಯುತ್ತೆ. ಒಂದು ಮೆಡಿಕಲ್ ಕಾಲೇಜಿನಲ್ಲಿ ನಡೆಯುತ್ತೆ, ಒಂದು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆಯುತ್ತೆ, ಒಂದು ಸಾಂಸ್ಕೃತಿಕ ಕಾಲೇಜಿನಲ್ಲಿ ನಡೆಯುತ್ತೆ. ಅಲ್ಲಿಗೂ ನೀವೆಲ್ಲರನ್ನ ಆಹ್ವಾನಿಸ್ತಾ ಇದ್ದೇನೆ. ಮತ್ತು ನಿಮಗೆ ಅನುಕೂಲ ಹೇಗಾಯ್ತದೋ ತಾವು ಇದನ್ನ ಪತ್ರವನ್ನು ನೋಡಿಕೊಂಡು ಸಹಕರಿಸಬೇಕು. ಮತ್ತೆ 19ನೇ ತಾರೀಕು ಸಾಯಂಕಾಲ ವಿಜ್ಞಾತಂ ಕಲೋತ್ಸವ ಅಂತೇಳಿ ಒಂದು ಸಮಾರಂಭ, ಬಂದಿರತಕ್ಕಂಥ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಸಮಾರಂಭ ನಡೆಯುತ್ತೆ. ಅದಕ್ಕೆ ಮುಖ್ಯ ಅತಿಥಿಗಳು ತುಂಬಾ ಜನ ಒಪ್ಪಿ ಬರ್ತಾ ಇದ್ದಾರೆ. ಆ ಸಾಯಂಕಾಲದ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿಯವರು ಬರ್ತಾ ಇದ್ದಾರೆ. ಬೇಬಿ ಮಠ ಪೀಠಾಧಿಪತಿಗಳು, ತಮಗೆಲ್ಲ ಗೊತ್ತಿರುತ್ತೆ. ಶಾಸಕರಾದ ಮಾಗಡಿ ಶಾಸಕರಾದಂಥ ಎಚ್.ಸಿ. ಬಾಲಕೃಷ್ಣ ಅವರವರು ಬರ್ತಾ ಇದ್ದಾರೆ. ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ಡಾಕ್ಟರ್ ನಾಗಲಕ್ಷ್ಮಿ ಅವರು ಬರ್ತಾರೆ. ಇದು 19ನೇ ತಾರೀಕಿನ ಕಾರ್ಯಕ್ರಮ. 20ನೇ ತಾರೀಕು ಇನ್ನೂ ಹೆಚ್ಚಿನ ಮುಖ್ಯವಾದ ಕಾರ್ಯಕ್ರಮ ಏನಪ್ಪಾ ಅಂದರೆ ಪಟ್ಟಾಭಿಷೇಕ ಮಹೋತ್ಸವ ಮತ್ತು ವಿಜ್ಞಾತಂ ಪ್ರಶಸ್ತಿ ಪ್ರದಾನ.
ಪಟ್ಟಾಭಿಷೇಕ ಮಹೋತ್ಸವಕ್ಕೆ ಬೇಕಾದ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಪ್ರಸನ್ನನಾಥ ಸ್ವಾಮೀಜಿಗಳು ಏರ್ಪಡಿಸಿಕೊಂಡಿದ್ದಾರೆ. ಎಲ್ಲ ಸ್ವಾಮೀಜಿಗಳು ಸ್ಟೇಜ್ನಲ್ಲಿ ಇರ್ತಾರೆ. ಅವರೆಲ್ಲರ ಸನ್ನಿಧಿಯಲ್ಲಿ ನಮ್ಮ ನಿರ್ಮಲಾನಂದ ಮಹಾಸ್ವಾಮೀಜಿಯವರಿಗೆ ಪಟ್ಟಾಭಿಷೇಕ ಮಹೋತ್ಸವ ನಡೆಯುತ್ತೆ. ಈ ಮಹೋತ್ಸವಕ್ಕೆ ಅತಿಥಿಗಳಾಗಿ ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮೀಜಿ ಕಾಗಿನೆಲೆ ಕನಕ ಗುರುಪೀಠ, ಮತ್ತೊಬ್ಬರು ಶ್ರೀ ಪರಮ ಪೂಜ್ಯ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಗುರುಪೀಠ ಚಿತ್ರದುರ್ಗ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾನ್ಯ ಕೃಷಿ ಸಚಿವರಾದಂಥ ಚಲವರಾಜ ಸ್ವಾಮಿ ಮಾಡುತ್ತಿದ್ದಾರೆ. ಮತ್ತು ವಿಶೇಷ ಮತ್ತು ವಿಜ್ಞಾತಂ ಸಂಜಯ ಅಂತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಕಳೆದ 13 ವರ್ಷಗಳಿಂದ ಯಾವ್ಯಾವ ಈ ಥರದ ಕಾರ್ಯಕ್ರಮಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಸಣ್ಣ ಪುಸ್ತಕ ಅದರ ಬಿಡುಗಡೆ ಆಗ್ತಾ ಇದೆ. ಆ ಬಿಡುಗಡೆಗೆ DV ಸದಾನಂದ ಗೌಡರು ಮಾಜಿ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಮತ್ತೆ ಮುಖ್ಯ ಅತಿಥಿಗಳಾಗಿ H ಮುನಿಯಪ್ಪ ಸಚಿವರು ಆಹಾರ ಮತ್ತು ನಾಗರಿಕ ಸರಬರಾಜು ಇರುತ್ತೆ. ವಿಶೇಷ ಆಹ್ವಾನಿತರಾಗಿ ಮೇಲುಕೋಟೆ ಕ್ಷೇತ್ರದ ಮಾಜಿ ಶಾಸಕರಾದಂಥ ಶ್ರೀ ಪುಟ್ಟರಾಜ್ ಅವರು ಬರ್ತಾ ಇದ್ದಾರೆ. ಮತ್ತು ಮಂಡ್ಯ ಜಿಲ್ಲಾ ಪಂಚಾಯಿತಿ CEO ಆದಂಥ ಶ್ರೀ ನಂದಿನಿ ಅವರು ಬರ್ತಾ ಇದ್ದಾರೆ. ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ಪ್ರತಿ ವರ್ಷ ಈ ಸಂದರ್ಭದಲ್ಲಿ ಈ ಜ್ಞಾನ ವಿಜ್ಞಾನ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಹೆಚ್ಚಿನ ಸಾಧನೆಯನ್ನು ಮಾಡಿರ್ತಾರೋ ಅವರಿಗೆ ಒಂದು ವಿಜ್ಞಾತಂ ಪ್ರಶಸ್ತಿಯನ್ನು ಕೊಡ್ತೇವೆ. ಈ ವಿಜ್ಞಾತಂ ಪ್ರಶಸ್ತಿ 5 ಲಕ್ಷ ಕ್ಯಾಶ್ ಬಹುಮಾನದ ಜೊತೆಗೆ ಅವರಿಗೆ ಭಿನ್ನವತ್ತಳೆ ಕೊಡ್ತಾ ಇದ್ದೀವಿ. ಅದಕ್ಕೆ ನಾವು ಈ ವರ್ಷ ಆರಿಸಿಕೊಂಡಿರುವಂಥ ಅತಿಥಿಗಳು ಡಾಕ್ಟರ್ MK ಸೂರಪ್ಪನವರಂತೆ. ಅವರು KR ನಗರ ತಾಲೂಕಿನ ವಿದುರೆ ಗ್ರಾಮದವರು. ಅವರು IIT-ಯಲ್ಲಿ ಪ್ರೊಫೆಸರ್ ಆಗಿದ್ದವರು. ಮತ್ತು ತಮಿಳುನಾಡಿನ ಅಣ್ಣಾ ಯೂನಿವರ್ಸಿಟಿಯಲ್ಲಿ ವೈಸ್ ಚಾನ್ಸಲರ್ ಆಗಿದ್ದು ಬಹಳ ಖ್ಯಾತ ವಿಜ್ಞಾನಿಗಳು. ಅವರನ್ನು ಪೂಜ್ಯ ಸ್ವಾಮೀಜಿಯವರು ನಾವೆಲ್ಲ ಈ ಸಾರಿ ಗುರುತಿಸಿ ಅವರಿಗೆ ವಿಜ್ಞಾನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ.